ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಗಣಪತಿ ಹಬ್ಬ ಬಂತು ಅಂತ ಹೇಳಿದ್ರೆ ಇಂತಿಷ್ಟು ಅಂತ ದುಡ್ಡು ಕಲೆಕ್ಟ್ ಮಾಡಿ ಏರಿಯಾಗಳಲ್ಲಿ ದೊಡ್ಡ ದೊಡ್ಡ ಗಣಪತಿಗಳನ್ನ ತರ್ತಿದ್ರು. ಹಾಗೆಯೇ 3 ದಿನ ಅಥವಾ 5 ದಿನ ಇಲ್ದಲ್ಲ 7 ದಿನ ಇಷ್ಟು ದಿನ ಇಟ್ಕೊಂಡು ಕೆರೆಗೋ ಕಾಲುವೆಗೋ ಬಿಡೋವಂಥದ್ದಿತ್ತು. ಆದರೆ ಅಷ್ಟಷ್ಟು ದೊಡ್ಡ ಗಣಪತಿ ಮೂರ್ತಿನ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ನಾನು ಈ ದಿನ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಮೊದಲನೇದಾಗಿ ಈ ಥರ ಮೋಲ್ಡ್ಸ್ಗಳಿರುತ್ತೆ. ಆ ಮೋಲ್ಡ್ಸ್ಗಳನ್ನ ಪೇಪರ್ ಮೋಲ್ಡ್ಸ್ ಅಂತ ಕರೀತಾರೆ. ಸುಣ್ಣದ ಗಮ್ನ ರೆಡಿ ಮಾಡಿಕೊಂಡು ಈ ಮೋಲ್ಡ್ಸ್ಗಳನ್ನ ಯಾವುದ್ಯಾವುದಕ್ಕೆ ಯಾವ ಶೇಪ್ ಬೇಕು ಅಂತೇಳಿ ಜಾಯಿಂಟ್ ಮಾಡ್ಕೊಂಡು ಹೋಗೋ ಪ್ರೊಸೆಸ್ ಇದಾಗಿದೆ. ಒಳ್ಳೆ ಬತ್ತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಹಳ್ಳೆ ಬತ್ತಿ ಗಮ್ಮು 3 ಮಿಕ್ಸ್ ಮಾಡ್ಕೊಂಡು ಅಂಟಿಸೋದು. ಪೇಪರಲ್ಲಿ ಮಾಡೋದು. ಅಂಟಿಸೋ ಪ್ರೋಸೆಸ್ಸು ಈ ಥರ ಇರುತ್ತೆ. ಫಸ್ಟು ಅದನ್ನು ಜಾಯಿಂಟ್ ಮಾಡಿಕೊಂಡು ಅದಕ್ಕೆ ಒಂದು ಬ್ರಷ್ ತೊಗೊಂಡು ಪೇಂಟ್ ಮಾಡ್ತಾರೆ, ಯಾಕಂದರೆ ಅದು ಅಂಟಿಸಿರೋ ಥರ ಕಾಣಿಸ್ಬಾರ್ದು ಅಂತೇಳಿ. ಒಂದು ಗಣೇಶನ ಮೂರ್ತಿ ಪ್ರಿಪೇರ್ ಆಗಬೇಕು ಅಂದರೆ ಒಂದು 5ರಿಂದ 6 ಪಾರ್ಟ್ಸ್ಗಳನ್ನ ಅಂಟಿಸ್ಬೇಕಾಗತ್ತೆ. ಆವಾಗಲೇ ನಮಗೆ ಕಾಣಿಸೋದು ಒಂದು ಸುಂದರವಾದ ಗಣೇಶನ ಮೂರ್ತಿ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಅಷ್ಟು ದೊಡ್ಡ ಗಣೇಶ ಮೂರ್ತಿ ಫುಲ್ಲು ಮಣ್ಣಿಂದಲೇ ಮಾಡ್ತಾರೆ, ಹೆಂಗೆ ಲಿಫ್ಟ್ ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ಇದು ಪೇಪರ್ ಗಣೇಶನ ಮೂರ್ತಿ, ಅಷ್ಟು ವೆಯ್ಟ್ ಬರಲ್ಲ. ದೊಡ್ಡ ಗಣಪತಿ ಮೂರ್ತಿ ಆದರೆ ವೆಯ್ಟ್ ಇರುತ್ತೆ, ಅದಕ್ಕೆ ಅಷ್ಟು ವೆಯ್ಟ್ ಇರಲ್ಲ, ನಾವು ಅಂದ್ಕೊಂಡಿರೋಷ್ಟು ವೆಯ್ಟ್ ಇರಲ್ಲ. ಈ ಥರ ಮೋಲ್ಡ್ಸಲ್ಲೇ ಕ್ರಿಯೇಟ್ ಮಾಡಿರುವಂತಹ ಬಾಡಿಗಳು ಇವರು ತಮಿಳ್ನಾಡಿಂದ ಬೈ ಮಾಡ್ಕೊಂಡಿರ್ತಾರೆ. ಅದನ್ನು ಇಲ್ಲಿ ಅವರ ಗೋಡನ್ಗೆ ತೊಗೊಬಂದ್ಬಿಟ್ಟು ಕೈ ಆಗಿರ್ಬೋದು, ಅದಕ್ಕೆ ಹಸು ಅಂಟಿಸೋದಾಗಿರ್ಬೋದು ಎಲ್ಲನೂ ಜಾಯಿಂಟ್ ಮಾಡಿಕೊಂಡು ಬರ್ತಾರೆ. ಇಲ್ಲಿ ಜಾಯಿಂಟ್ ಮಾಡೋಕ್ಕೂ ಸಹ ಅವ್ರ ಕಡೆಯವ್ರನ್ನೇ ಕರೆಸಿರ್ತಾರೆ, ಆ ಕಡೆ ತಮಿಳ್ನಾಡು ಸೈಡ್ ಅವ್ರನ್ನೇ ಕರೆಸಿರ್ತಾರೆ. ನಮಗೆ ಇದೇ ಥರ ಗಣಪತಿ ಮೂರ್ತಿ ಬೇಕು, ಇದೇ ಥರ ಇರಬೇಕು ಅಂತೇಳಿ ಕ್ಯಾಟ್ಲಾಗ್ ಏನಾದರೂ ತಂದು ತೋರಿಸಿದ್ರೆ ಅವರು ಅದೇ ಥರ ಪ್ರಿಪೇರ್ ಮಾಡಿ, ಜೊತೆಗೆ ಪೇಂಟಿಂಗು ಸಹ ಇದೇ ಥರ ಬೇಕು ಅಂತ ಹೇಳಿದ್ರೆ ಯಾವ ಥರ ನಾವು ಕ್ಯಾಟ್ಲಾಗ್ ಕೊಡ್ತೀವಿ ಆ ಥರ ಆ ಮೂರ್ತಿನ ರೆಡಿ ಮಾಡಿ ಕೊಡ್ತಾರೆ. ಸುಮಾರು ಆರ್ಡರ್ಸ್ ಇರೋ ಗಣಪತಿಗೆಲ್ಲ ನಂಬರ್ಸ್ ಹಾಕಿರ್ತಾರೆ, ಇದೆಲ್ಲ ಆರ್ಡ್ರ್ ಆಗಿದೆ ಅಂತೇಳಿ. ನಂಬರ್ ಹಾಕ್ತಲೇ ಇರೋ ಗಣಪತಿ ಮಾತ್ರ ನಾವು ಬಂದು ಬುಕ್ಕಿಂಗ್ ಮಾಡ್ಕೋಬೋದು. ಇನ್ನು ನೋಡ್ಬೋದು, ಇನ್ನು 1 ಮಂತ್ ಇದೆ ಗಣೇಶನ ಹಬ್ಬ. ಆಲ್ರೆಡಿ 70% 80% ಬುಕ್ಕಿಂಗ್ ಆಗಿರೋದೇ ಇಲ್ಲಿ ನಾನು ನೋಡಿದ್ದು. ಎಲ್ಲದಕ್ಕೂ ನಂಬರ್ಸ್ ಹಾಕಿದ್ರು. ನೋಡ್ಬೋದು ಆ ಜಾಯಿಂಟ್ ಮಾಡೋದು ಎಷ್ಟು ಟೈಮ್ ತೊಗೊಂತು ಅಂತ ಹೇಳಿದ್ರೆ, ಎಷ್ಟು ಸುಂದರವಾದ ವಿಗ್ರಹ ಮೂರ್ತಿಗಳು ರೆಡಿಯಾಗಿದ್ದಾವೆ ನೋಡಿ. ಎಲ್ಲ ಜಾಯಿಂಟಿಂಗ್, ಇವೆಲ್ಲ ಪೇಪರ್ ಮೋಲ್ಡ್ ಗಣಪತಿ ಮೂರ್ತಿಗಳು. ನಮಗೆ ಇದೇ ಥರ ಬೇಕಂತೇಳಿ ಕ್ಯಾಟ್ಲಾಗ್ ತಂದು ತೋರಿಸ್ಬೇಕಾಗಿರೋದು 1 ಮಂತ್. ಇನ್ನೂ ನೋಡ್ಬೋದು 1 ಮಂತ್ ಇದೆ. ಈ 1 ಮಂತ್ 2 ಮಂತ್ಸ್ 3 ಮಂತ್ಸ್ ಬ್ಯಾಕೇ ಈ ಪ್ರೊಸೆಸ್ಸಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಾವು ಇವಾಗ ಆಗ್ತಿರೋದು ಇನ್ನೂ 1 ಮಂತ್ ಇದೆ ಗಣಪತಿ ಹಬ್ಬಕ್ಕೆ, ಆವಾಗ ನೋಡ್ತಿರೋದಿದು. ಜಾಯಿಂಟಿಂಗ್ ಪ್ರೋಸೆಸ್ ಎಲ್ಲ ಆದಮೇಲೆ ಒಂದ್ಸಲಿ ಬ್ರಷ್ ಕೋಟಿಂಗ್ ಪೇಂಟ್ ಮಾಡ್ತಾರೆ. ಅದಾದಮೇಲೆ ಮಿಷಿನಲ್ಲಿ ವೈಟ್ ಕಲರ್ ಸ್ಪ್ರೇ ಮಾಡ್ತಾರೆ. ಬೇರೆ ಕಲರ್ ಯಾವುದಾದ್ರೂ ಮಣ್ಣಿನ ಕಲರು ಜಾಯಿಂಟ್ ಮಾಡಬೇಕಾದ್ರೆ ಬ್ಲ್ಯಾಕ್ ಕಲರ್ ಯಾವುದಾದ್ರೂ ಇದೆಯಾ ಅಂತೇಳಿ ವೈಟ್ ಕಲರ್ ಸ್ಪ್ರೇ ಮಾಡ್ತಾರೆ. ಅದಾದ ನಂತರ ಕಲರಿಂಗ್ ಮಾಡೋ ಅಂಥದ್ದು ಬೋದು. ಇಲ್ಲಿ ಗಣಪತಿ ಕೆಂಚ್ ಕಲರ್ ಆಗಿಬಿಟ್ಟಿದೆ, ಅದಕ್ಕೊಂದ್ಸಲಿ ವೈಟ್ ಪೇಂಟ್ ಮಾಡಿಬಿಟ್ಟು ನಂತರ ಕಲರಿಂಗ್ ಮಾಡ್ತಾರೆ. ಗಣೇಶನ ಮೂರ್ತಿ ಪಕ್ಕ ಶಿವನ ವಿಗ್ರಹ ಇರೋ ಥರ, ಕುದುರೆ ಇರೋ ಥರ, ಹಸು ಇರೋ ಥರ, ಮತ್ತು ಇಲಿ ಇರೋ ಥರ ಯಾವ ಥರ ಬೇಕಾದ್ರೂ ಫಸ್ಟು ಆರ್ಡ್ರ್ ತೊಗೊಂಡು ಮಾಡ್ತಾರೆ. ಇಲ್ಲಾಂದರೆ ಪ್ರಿಪೇರ್ ಮಾಡಿ ಇಟ್ಟಿರ್ತಾರೆ, ಅದನ್ನು ಬೇಕಾದರೆ ಬಂದು ಬೈ ಮಾಡ್ಕೋಗ್ಬೋದು. ನವಿಲಿರೋ ಥರ, ಸಿಂಹ ಇರೋ ಥರ, ಯಾವ ಥರ ಬೇಕಾದ್ರೂ ನೋಡ್ಬೋದು. ಮೋಲ್ಡ್ ಒಳಗಡೆ ಯಾವ ಥರ ಇರುತ್ತೆ ಅಂತೇಳಿ ಪೇಪರ್ ಕೋಟಿಂಗ್ ಇರುತ್ತೆ ಅಷ್ಟೇ. ಒಂದು ಗಣೇಶನ ಮೂರ್ತಿ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಂತವಾದ ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ನಲ್ಲೇ ಗಣಪತಿ ಮೂರ್ತಿನ ತಯಾರು ಮಾಡ್ತಾರೆ. ಇಲ್ಲಿ ನೀವೇ ನೋಡ್ಬೋದು ಯಾವ ಥರ ಒಂದೊಂದು ಭಾಗಗಳು, ಮೂರ್ತಿಯ ಭಾಗಗಳಿದೆ ಅಂತೇಳಿ. ಈ ಭಾಗಗಳನ್ನ ಜಾಯಿಂಟ್ ಮಾಡ್ತಾ ಹೋಗ್ತಾರೆ. ಹಾಗೆಯೇ ಯಾವ ಥರ ಮೂರ್ತಿಗಳು ಪ್ರಿಪೇರ್ ಆಗುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ನೋಡ್ಬೋದು, ಒಂದು ಗಣೇಶನ ಮೂರ್ತಿಯ ಒಂದು ಭಾಗವನ್ನು ಒಂದು ಚಿಕ್ಕ ಹುಡುಗಿನೇ ಲಿಫ್ಟ್ ಮಾಡ್ಬೋದು, ಅಷ್ಟು ವೆಯ್ಟ್ ಇರುತ್ತೆ ಅಷ್ಟೇ. ಗಣೇಶನ ಮೂರ್ತಿ ಇಡ್ಲಿಕ್ಕೂ ಸ್ಟ್ಯಾಂಡ್ ಬೇಕಲ್ವ, ಅದನ್ನು ಇಲ್ಲೇ ರೆಡಿ ಮಾಡ್ಕೋತಾರೆ. ನಂತರ ಯಾವುದಾದ್ರೂ ಪ್ಯಾಚ್ ಏನಾದರೂ ಇದ್ದರೆ ಪ್ಯಾಚ್ ಮಾಡೋ ಅಂಥದ್ದು ನಡೀತಾ ಇರುತ್ತೆ. ಏನಾದರೂ ಎತ್ತಬೇಕಾದ್ರೆ ಇಳಿಸ್ಬೇಕಾದ್ರೆ ಏನಾದರೂ ಸ್ಕ್ರ್ಯಾಚಸ್ ಏನಾದರೂ ಆಗಿದ್ರೆ ಅದಕ್ಕೊಂದ್ಸಲಿ ಪ್ಯಾಚಸ್ನ ಕ್ಲಿಯರ್ ಮಾಡ್ಕೋತಾರೆ.
ಥರ ಮೂರ್ತಿಗಳು ಹೀಗೆ ಕಾಣಿಸುತ್ತೆ. ಎಷ್ಟು ದೊಡ್ಡ ವಿಗ್ರಹಗಳಂತ ಹೇಳಿದ್ರೆ ತುಂಬಾ ದೊಡ್ಡ ವಿಗ್ರಹ ಮೂರ್ತಿಗಳು. ಹಾಗೆಯೇ ನೋಡ್ಬೋದು, ಇದರಲ್ಲಿ ಕಾಲು ಭಾಗ ಹೈಟ್ ಇದ್ದೀನಿ ಅಷ್ಟೇ, ಅಷ್ಟು ಹೈಟ್ ಇದೆ ಆ ಗಣಪತಿ. ಎಷ್ಟು ಅಡಿ ಇದೆ ಅಂತೇಳಿ ನಾನು ಕೇಳೋದು ಮರ್ತುಬಿಟ್ಟೆ. ರೆಡಿ ಮಾಡಿ ಹಾಗೆಯೇ ಬುಕ್ಕಿಂಗ್ ಆಗಿರೋ ಅಂಥದ್ದನ್ನೆಲ್ಲನೂ ಈ ಥರ ಕವರಿಂಗ್ ಮಾಡಿಬಿಡ್ತಾರೆ ತುಂಬ ಹೈಟ್ ಇರೋ ಗಣಪತಿಗೆಲ್ಲ. ಈ ಗಣಪತಿ ಗೋಡೌನ್ ಇರೋವಂಥದ್ದು ಮಂಡ್ಯದಲ್ಲಿ. ನಿಮಗೇನಾದರೂ ಈ ಥರ ಗಣಪತಿ ಬೇಕು ಅಂತ ಹೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀನಿ. ನಿಮಗೆ ಮಣ್ಣಿನ ಗಣಪತಿ ಮೂರ್ತಿನೇ ಬೇಕು ಅಂತ ಹೇಳಿದ್ರೆ ಆರ್ಡ್ರ್ ಕೊಟ್ಟು ಮಾಡಿಸ್ಕೋಬೇಕು. ಇಲ್ಲಿರೋ ಅಂಥದ್ದೆಲ್ಲ ಪೇಪರ್ ಗಣಪತಿಗಳು. ಇಲ್ಲಿ ಗಣಪತಿ ಕ್ವಾಲಿಟಿ ಚೆನ್ನಾಗಿದೆ ಅಂತೇಳಿ ಮೈಸೂರು, ಚನ್ನಪಟ್ಟಣ, ಮದ್ದೂರು ಕಡೆಯವರೆಲ್ಲ ಬಂದು ತೊಗೊಂಡು ಹೋಗ್ತಾರಂತೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತೇಳಿ. ಒಂದೊಂದು ಕಡೆ ಒಂದೊಂದು ಗಣಪತಿ ತೊಗೊಂಡು ಹೋಗ್ಬೇಕಾದ್ರೇನೆ, ಲಿಫ್ಟ್ ಮಾಡಬೇಕಾದ್ರೆ, ಹತ್ತಿ ಇಳಿಸ್ಬೇಕಾದ್ರೇನೆ ಕೈ ಮುರಿದೋಗುವಂಥದ್ದು, ಸೊಂಡ್ಲು ಮುರಿದೋಗುವಂಥದ್ದು ಆಗಿದೆ. ಹಾಗಾಗಿ ಆ ಥರ ಆಗೋದು ಬೇಡ ಅಂತೇಳಿ ಒಳ್ಳೆ ಜಾಗದಲ್ಲೇ ತೊಗೊಳ್ಳೋಣ ಅಂತೇಳಿ ತುಂಬ ದೂರದಿಂದಲೇ ಬಂದು ಇಲ್ಲಿ ತೊಗೊಂಡು ಹೋಗ್ತಾರಂತೆ. ಇನ್ನೊಂದು ಏನಂತ ಹೇಳಿದ್ರೆ, ಚಿಕ್ಕ ಮೂರ್ತಿಗಳು ಸಿಗಲ್ಲ, ಎಲ್ಲ ದೊಡ್ಡ ದೊಡ್ಡ ಮೂರ್ತಿಗಳೇ. ಪ್ರೈಸಸ್ಸು ಎಷ್ಟು ಅಂತೇಳಿ ಅಷ್ಟು ಗೊತ್ತಿಲ್ಲ, ಆದರೆ ದೊಡ್ಡ ಮೂರ್ತಿಗಳಿಗೆ ಒಂದು 50,000 60,000 ಇರ್ಬೋದು ಅಂತೇಳಿ ನನ್ನ ಥಿಂಕಿಂಗು. ಅದ್ರ ಒಳಗಡೆನೂ ಇದೆ 50,000 60,000 ಅನ್ನೋವಂಥದ್ದು ದೊಡ್ಡ ದೊಡ್ಡ ಮೂರ್ತಿಗೆ. ಅದೇನೇ ಲಾಸ್ಟ್ ಪ್ರೈಸು. ಅದ್ರ ಒಳಗಡೆ ಇದೆ. ಎಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಅಂತಲೂ ಗೊತ್ತಿಲ್ಲ. ಮೇ ಬಿ ಒಂದು 10,000-15,000 ಅಂತ ಅನ್ಕೋತೀನಿ, ಅಷ್ಟು ಗೊತ್ತಿಲ್ಲ ನನಗೆ. ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನೀವು ಅವ್ರಿಗೆ ಕಾಲ್ ಮಾಡಿ. ನಿಮ್ಗೇನಾದರೂ ಗಣಪತಿ, ನನಗೆ ಗೊತ್ತೇ ಇರಲಿಲ್ಲ ಗಣಪತಿ ಮೂರ್ತಿಗೆ ಇಷ್ಟಿಷ್ಟು ಪ್ರೈಸ್ ಇರುತ್ತೆ, ಇಷ್ಟೊಂದು ಕೊಟ್ಟು ಬೈ ಮಾಡಿ ಗಣಪತಿ ಮೂರ್ತಿನ ಕೂರಿಸ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. 50,000 60,000 ಅಂದರೆ ಎಷ್ಟು ಕ್ರೇಜ್ ಇರುತ್ತೆ ಅಂದರೆ ಗಂಡು ಮಕ್ಕಳಿಗೆ. ನಿಜವಾಗ್ಲೂ ಈ ಒಂದು ಏರಿಯಾದಲ್ಲಿ ಆ ಥರ ಗಣಪತಿ ಕೂರಿಸಿದ್ದಾರೆ, ಇಷ್ಟು ದುಡ್ಡನ್ನು ಕಳಿಸಿದ್ದಾರೆ. ನಾವು ಅವ್ರಿಗಿಂತ ಅವ್ರಿಗಿಂತ ಅಡಿ ಎತ್ತರವಾಗಿರೋ ಅಂಥದ್ದನ್ನ ಕೂರಿಸೋಣ ಅಂತಂದು ಈ ಗಂಡು ಮಕ್ಕಳಿಗೆ ಕ್ರೇಜ್ ಇರುತ್ತೆ ಅನ್ನೋದು ಗೊತ್ತಿತ್ತು. ಆದರೆ ಇಷ್ಟು ದುಡ್ಡು ಕೊಟ್ಟು ತಗೊಂಡು ಬಂದು ಕೂರಿಸ್ತಾರೆ ಅಂತೇಳಿ ಗೊತ್ತಿರಲಿಲ್ಲ. ತುಂಬಾ ಹೈಟ್ ಇರೋ ಗಣಪತಿ ಪ್ರೈಸು ನಾನು ಹೇಳ್ತಿರೋದು. ಇನ್ನೂ ಕಡಿಮೆ ಪ್ರೈಸಿಂದು ಇದೆ, ನೀವು ಹೋಗಿ ವಿಸಿಟ್ ಮಾಡಿ. ಬೇಕಾದರೆ ನೀವು ಆರ್ಡ್ರ್ ಕೊಟ್ಟಾದಮೇಲೆ ನಿಮ್ಮ ಗಣಪತಿ ಯಾವ ಥರ ಪ್ರಿಪೇರ್ ಆಗ್ತಿದೆ ಅಂತೇಳಿ ಸಹ ಬಂದು ನೀವು ನೋಡ್ಬೋದು. ಏನಾದರೂ ಚೇಂಜಸ್ ಇದ್ದರೆ ಚೇಂಜಸ್ ಸಹ ಮಾಡಿಸ್ಕೊಂಡು ಹೋಗ್ಬೋದು. ನಾನು ಇವ್ರ ಗೋಡೌನ್ಗೆ ಹೋಗಿ, ಸರ್ ಗಣಪತಿ ಮೂರ್ತಿ ಹೇಗೆ ಮೇಕಿಂಗ್ ಆಗುತ್ತೆ ಅಂತೇಳಿ ವಿಡಿಯೋ ಮಾಡ್ಕೊಳ್ಳ, ಹಾಗೆಯೇ ಯೂಟ್ಯೂಬ್ಗೆ ಹಾಕೊಳ್ಳ ಅಂತ ಕೇಳಿದ್ದಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದರು. ತುಂಬಾ ಒಳ್ಳೆ ಮನಸ್ಸು ಅಂತೇಳಿ ಅನಿಸ್ತು. ತುಂಬಾ ಚೆನ್ನಾಗೂ ಸಹ ಮಾತಾಡಿಸಿದ್ರು. ಇವರು ತುಂಬ ವರ್ಷದಿಂದ ಗೋಡೌನ್ನಲ್ಲಿ ಗಣಪತಿ ಮೂರ್ತಿನ ಪ್ರಿಪೇರ್ ಮಾಡಿಸ್ತಿದ್ದಾರೆ. ವರ್ಷವೂ ಸಹ ತಮಿಳ್ನಾಡಿಂದ ಮೋಲ್ಡ್ಸ್ಗಳನ್ನ ತರಿಸಿ. ಹಾಗೆಯೇ ಸರ್ ನಾನು ಕೇಳಿದೆ, ಸರ್ ಈ ಗಣಪತಿ ಮೂರ್ತಿನ ಮಾಡಿಸ್ತಿದ್ದೀರಲ್ಲ ಗೋಡೌನ್ನಲ್ಲಿ, ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತು ಅದನ್ನು ಹೇಳೋಕ್ಕಾಗತ್ತಾ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದರು, ಅಣ್ಣ ಇದ್ದಿದ್ರೆ ಮಾತಾಡ್ತಿದ್ರು, ನನಗಷ್ಟು ಮಾತಾಡೋಕ್ಕೆ ಗೊತ್ತಾಗಲ್ಲ. ನಾ ಬೇಕಾದರೆ ಇಲ್ಲಿ ಬಂದಿರುವಂಥ ಬುಕ್ಕಿಂಗ್ಗೆ ಬಂದಿರುವಂತಹ ಕಸ್ಟಮರ್ ಕೈಲಿ ಮಾತಾಡಿಸ್ತೀನಿ ಅಂತ ಹೇಳಿದ್ರು. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ರವಿ ಅಂತ. ಎಲ್ಲಿಂದ ಬಂದಿರೋದು? ಮೈಸೂರಿಂದ ಇಲ್ಲಿ ಗಣಪತಿ ತಗೊಂಡೋಗಿ ಬಂದಿದ್ದೀರಾ? ಹೌದಾ? ಹಾಂ. ಎಷ್ಟಿರುತ್ತೆ ಅಣ್ಣ ಈ ಗಣಪತಿ ಪ್ರೈಸು? 50,000ದಿಂದ 60,000ದಲ್ಲಿ ಗಣಪತಿ ತಗೊಂಡು ಹೋಗಿ ಕೂರಿಸ್ತೀರಾ? ಬೆಳವಾಡಿಯಿಂದ. ಹಾಂ. ಇಲ್ಲಿ ರೈಟ್ ಜಾಸ್ತಿ. ನೀವು ತಂದು ತೋರಿಸ್ತೀರಾ ಇದು ಕ್ಯಾಟ್ಲಾಗು ಆ ಥರ ಎಲ್ಲ ಮಾಡಿ? ಹಾಂ, ಥ್ಯಾಂಕ್ ಯು ಸರ್. ಗಣಪತಿ ಮೇಕಿಂಗ್ ವಿಡಿಯೋ ಹೇಗಿತ್ತು ಅಂತೇಳಿ ನೋಡಿದ್ರಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅನ್ಕೋತೀನಿ. ಹಾಗೆಯೇ ನಿಮಗೆ ಗಣಪತಿ ಏನಾದರೂ ಬೇಕಿದ್ರೆ ತಪ್ಪದಲ್ಲೇ ಇವರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಇವ್ರ ಅಡ್ರೆಸ್ ಸಹ ಹಾಕಿರ್ತೀನಿ. ಇನ್ನು ಕೆಲವು ಮೂರ್ತಿಗಳು ಇರೋವಂಥದ್ದು. ಆ ಮೂರ್ತಿಗಳನ್ನ ಬೇಗ ಹೋಗಿ ಬುಕ್ ಮಾಡಿಕೊಂಡು ನಿಮ್ಮ ಏರಿಯಾಗೆ ತಂದು ತುಂಬಾ ಖುಷಿಯಿಂದ ಹಬ್ಬನ ಆಚರಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ವಂದನೆಗಳು.